ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ವಿರುದ್ಧ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಖುದ್ದು ದೂರುದಾರಿಯಾಗಿರ್ತಕ್ಕಂಥ ಅವರ ಪ್ರೇಯಸಿ ಇದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ. ಮೇಡಮ್, ಈಗಾಗಲೇ ಕೆಸಿ ಕಾರ್ಯಪ್ಪ ವಿರುದ್ಧ ಗಂಭೀರ ವಿರುದ್ಧ ಆರೋಪಗಳನ್ನ ಮಾಡಿದ್ದೀರಾ, ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ? ಸರ್, ಆರೋಪ ಬಗ್ಗೆ ಇದೆ. ನಾನು ಹೇಳಬೇಕು ಕಿ ಅವ್ರು ನನ್ನ ಬಗ್ಗೆ ಏನು ಹೇಳ್ತಾರೆ ಅದೆಲ್ಲ ಡೆಫಮೇಷನು. ಅವ್ರು ಹೇಳಿದ್ರು ನಾನು ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಅಂತ. ಬ್ಲಡ್ ಟೆಸ್ಟ್ ರೆಡಿ ಇದ್ದೀನಿ, ಮಾಡಿ ಬ್ಲಡ್ ಟೆಸ್ಟು. ಮತ್ತು ಅವ್ರು ನನಗೆ ಹೇಳಿದ್ರು ಏನಂದರೆ ನನಗೆ ತುಂಬ ಬಾಯ್ ಫ್ರೆಂಡ್ಸ್ ಅಫೇರ್ಸ್ ಎಲ್ಲ ಇತ್ತು ಅವ್ರಿರೋಗ. ಅದು ಅವ್ರು ಪ್ರೂವ್ ಮಾಡಲಿ. ನಾನು ಆ ಥರ ಏನೂ ಮಾಡಲಿಲ್ಲ. ನನಗೆ ತುಂಬ ಫ್ರೆಂಡ್ಸ್ ಇದೆ, ನಾನು ಮಾಡರ್ನ್ ಆಗಿದ್ದೀನಿ. ಬಟ್ ಅದರಲ್ಲಿ ಈ ಮೀನಿಂಗ್ ಅಲ್ಲ ಕಿ ನೀನು ನನ್ನ ಜೊತೆ ಬಂದ್ಕೊಂಡು ನನ್ನ ಜೊತೆ ಆಟ ಆಡ್ಕೊಂಡು ನನ್ನ ಲೈಫ್ ರೂಯನ್ ಮಾಡ್ಕೊಂಡು ಹೋಗ್ಬೋದು ಅಂತ. ನಿಮ್ಮ ಮತ್ತು ಅವರಿಬ್ಬರ ನಡುವೆ ಘರ್ಷಣೆ ಆಗೋದಕ್ಕೆ ಮತ್ತು ಈ ರೀತಿಯ ಅವಾಯ್ಡ್ ಮಾಡೋದಕ್ಕೆ ಕಾರಣ ಏನು ಮೇಡಮ್ ನಿಮ್ಮನ್ನವರು ಪ್ರಮುಖವಾಗಿ? ಸರ್, ನನ್ಗೆ ಗೊತ್ತಿಲ್ಲ ಸರ್. 3-4 ದಿವಸ, ಇವತ್ತಿನ 25th ಡೇಟ್ ಅಲ್ವಾ, 5 ದಿವಸ ಮುಂಚೆ 5-6 ದಿವಸ ಮುಂಚೆ ಎಲ್ಲ ಕರೆಕ್ಟಾಗೇ ಇತ್ತು ಸರ್. ಅವರು ನಾವು ರಂಜಿಗೆ ಹೋಗೋಣ, ನಾನು ನಿನ್ನ ಜೊತೆಯಲ್ಲಿ ರಂಜಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಎಲ್ಲರಿಗೆ ನಿನ್ನ ವೈಫ್ ಅಂತಾನೆ ಹೇಳಿದ್ದೀನಿ, ಸೊ ನಾನು ನಿನ್ನ ರಂಜಿಗೆ ಕರ್ಕೊಂಡು ಹೋಗ್ತೀನಿ, ಮತ್ತೆ ಏನು ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ, ನೀನು ಯಾಕೆ ಟೆನ್ಷನ್ ತಗೊಳ್ತಾ ಇದೆಯಾ ಅಂತ ಎಲ್ಲೆಲ್ಲ ಇದ್ರು. ಏನಾಗಿದೆ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಹುಡುಗಿಗೆ ಅವ್ರ ಡಾಗ್ ಜೊತೆ ಫೋಟೋ ನೋಡಿದ್ದೀನಿ. ಸೊ ನಾನು ಹೇಳಿದ್ದೀನಿ, ನೀನು ಹೇಳಿದ್ರು ನಿನ್ನ ಮನೆಯಲ್ಲಿ ಆಕ್ಷನ್ ನೋಡ್ತಾ ಇದೆಯಾ ಅಂತ, ಬಟ್ ಇವತ್ತು ನೀನು ಹುಡುಗಿ ಜೊತೆ ಇದೆಯಾ ಅಂತ. ಅದೇನು ಅಂತ, ಬಿಕಾಸ್ ಅವ್ರು ಅಷ್ಟು ಸರಿ ನನಗೆ ಚೀಟ್ ಮಾಡಿದ್ದಾನೆ, ಅದಕ್ಕೆ ನನಗೆ ಭಯ ಇತ್ತು ಸರ್. ಮೇಡಮ್, ನೀವು ಬಗಲಗುಂಟೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ, ಅಲ್ಲೋಗಿ ಮತ್ತೆ ಕಂಪ್ಲೇಂಟ್ ವಾಪಸ್ ತಗೊಳ್ತೀರಾ. ಈಗಾಗಲೇ ಬಿ ರಿಪೋರ್ಟ್ ಆಗಿದೆ, ಮತ್ತೆ ಬಂದು ಆರ್ ಟಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ ನನ್ನ ಕೆರಿಯರ್ ಹಾಳು ಮಾಡೋದಕ್ಕೆ, ಕ್ರಿಕೆಟ್ ಕೆರಿಯರ್ ಹಾಳು ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಏನ್ ಮೇಡಮ್ ಇದೆಲ್ಲ? ಸರ್, ನಾನು ಹೇಳ್ತೀನಿ, ಕ್ರಿಕೆಟ್ ಕರಿಯರ್ ನಾನು ಯಾವ ತರ ಹಾಳು ಮಾಡೋಕ್ಕಾಗತ್ತೆ ಸರ್? ಕೋರ್ಟಲ್ಲಿ ರಿಪೋರ್ಟ್ ಕೊಟ್ಟಿದ್ರೆ ಕ್ರಿಕೆಟ್ ಕರಿಯರ್ ಹಾಳಾಗ್ಬಿಡತ್ತೆನಾ? ಪ್ರೂಫ್ ಮಾಡ್ಬೇಕಲ್ಲ, ಏನಾದ್ರೂ ನನಗೆ ಬೇಸ್ ಇರ್ಬೇಕಲ್ಲ ಅವ್ರ ಕರಿಯರ್ ಹಾಳು ಮಾಡೋಕ್ಕೆ. ಅವ್ರ ಕರಿಯರ್ ಹಾಳು ಮಾಡ್ಕೊಂಡು ನನ್ಗೇನ್ ಸಿಗುತ್ತೆ ಸರ್? ಅವ್ರ ಕರಿಯರ್ ಹಾಳು ಮಾಡೋಕ್ಕಲ್ಲ. ನೀನ್ ಕ್ರಿಕೆಟರ್ ಆಗ್ಲಿ, ನೀನ್ ಏನಾದ್ರೂ ಆಗ್ಲಿ, ನೀನ್ ತಪ್ಪು ಮಾಡಿದ್ರೆ ನಿನ್ಗೆ ಅನುಭವಿಸ್ಬೇಕು. ನಂದು ಅಷ್ಟೇ ಪ್ರಶ್ನೆ ಕೇಳ್ತಿದ್ದೀನಿ ನಿಮಗೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನೆಕ್ಸ್ಟ್ ನಿಲುವು ಏನಾಗಿರುತ್ತೆ? ಯಾಕಂದ್ರೆ ಕಳೆದ 1 ತಿಂಗಳಲ್ಲೂ ಕೂಡ ಇದೆ, ಕಳೆದ 10-15 ದಿನಗಳಿಂದಲೂ ಕೂಡ ನೀವು ಸಂಪರ್ಕದಲ್ಲಿ ಇದ್ರೆ, ಗುಜರಾತ್ಗೆಲ್ಲ ಹೋಗಿ ಬಂದಿದ್ದೀರಿ ಅಂತ ಹೇಳಿದ್ರೆ. ಹಾಗಿದ್ದು ಕೂಡ ನಿಮ್ಮ ಮುಂದಿನ ನಡೆ ಏನಾಗುತ್ತೆ? ಈಗಾಗಲೇ 2 ಕಂಪ್ಲೇಂಟ್ಗಳು ದಾಖಲಾಗಿದೆ, ಆರ್ ಟಿ ನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ಸರ್, ಜಸ್ಟಿಸ್ ಫೈಟ್ ಮಾಡ್ತೀನಿ ಸರ್. ಅವರು FIR ಹಾಕಿದ್ದಾರೆ, ನನಗೆ ಐಡಿಯಾನೇ ಇದ್ದಿಲ್ಲ FIR ಆಗಿದೆ ಅಂತ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟರ್ ಕಾಲ್ ಮಾಡ್ಕೊಂಡು ನನಗೆ ಕೇಳಕ್ಕ ಸ್ಟೇಟ್ಮೆಂಟ್. ನಾನು ಹೌದಾ, ಆ ಥರ ಏನಾದರೂ ಕಂಪ್ಲೇಂಟ್ ಇದೆ ನನ್ಗೆ ಗೊತ್ತೇ ಇದ್ದಿಲ್ಲ ಸರ್. ಸೊ ಇವತ್ತು ನಾನು ಲೀಗಲ್ ಆಗಿ ಫೈಟ್ ಮಾಡ್ತೀನಿ. ನನ್ನ ಪ್ರೀವಿಯಸ್ ರಿಪೋರ್ಟ್, ಅವ್ರ ಕ್ರಿಕೆಟ್ ಹಾಳಾಗಬಾರ್ದು, ಅವ್ರು ನನಗೆ ಸಾರಿ ಹೇಳಿದ್ರು, ಪರ್ಸ್ನಲಿ ಬಂದ್ಕೊಂಡು ಲೈಕ್ ನಾನಿನ್ನ ನೋಡ್ಕೊಳ್ತೀನಿ, ಮದುವೆ ಆಗ್ತೀನಿ ಅಂತ. ಅದಕ್ಕೋಸ್ಕರ ನಾನು ಎವಿಡೆನ್ಸ್ ಸಬ್ಮಿಟ್ ಮಾಡಿಲ್ಲ, ಮತ್ತು ಕೇಸ್ ಲೈಕ್ ಐ ಟುಕ್ ದ ಕೇಸ್ ಬ್ಯಾಕ್ ಫಾರ್ ದ್ಯಾಟ್ ರೀಸನ್. ಬಟ್ ಇವತ್ತು ನನ್ಗೆ ಗೊತ್ತಿದೆ ಸರ್ ಅವ್ರಿಗೆ ಲೈಕ್ ಮನ್ಸಲ್ಲಿ ಏನಿತ್ತು ಅಂತ. ನಾನು ಇದೇ ಪಾಯಿಂಟ್ಸಲ್ಲಿ ರೀಓಪನ್ ಮಾಡಿಸ್ತೀನಿ ಆ ಕೇಸ್ನ ಸಹ. ಮತ್ತೆ ನೀವು ಹೊಸ ಕೇಸ್ ಇದೆ ಅದ್ಮೇಲೆ ಸಹ ನಾನು ಎವಿಡೆನ್ಸ್ ಸಬ್ಮಿಟ್ ಮಾಡಿಕೊಂಡು ನಾನು ಎಷ್ಟು ಕರಿಯಪ್ಪರು ನಿಮ್ಮ ಮೇಲೆ ಮಾಡಿರೋಂಥ ಎಲ್ಲ ಅಲಿಗೇಷನ್ಗಳನ್ನು ಕೂಡ ನೀವು ನಿರಾಕರಣೆ ಮಾಡ್ತೀರಾ? ನೀವು ಡ್ರಗ್ ಅಡಿಕ್ಟ್ ಅಲ್ಲ ಅಂತ ಹೇಳಿ ಹೇಳ್ತಿದ್ದೀರಾ ಸರ್. ಬ್ಲಡ್ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಲ್ಲ ಸರ್. ಬ್ಲಡ್ ಟೆಸ್ಟ್ ಆದ್ಮೇಲೆ ಅದು ಕೋರ್ಟಲ್ಲಿ ಪ್ರೂವ್ ಮಾಡಬೇಕಲ್ಲ. ನಾನು ಎಲ್ಲ ಅವ್ರು ಹೇಳಿದ್ರು, ನನ್ನ ಡಿವೋರ್ಸ್ ಬಗ್ಗೆ ಅವ್ರಿಗೆ ಗೊತ್ತಿದ್ದಿಲ್ಲ, ಅವ್ರಿಗೆ ಗೊತ್ತಿತ್ತು. ಫಸ್ಟ್ ಡೇ ಹೇಳಿದ್ದೀನಿ ಡ್ರಗ್ಸ್ ನಾನ್ ಸೆನ್ಸ್, ನಾನಿದು ಬ್ಲಡ್ ಟೆಸ್ಟ್ ಕೊಡ್ತೀನಿ. ಆಲ್ಕೋಹಾಲಿಕ್ ಅಂತ ಹೇಳಿದ್ರು, ನನ್ಕಿಂತ ಜಾಸ್ತಿ ಆಲ್ಕೋಹಾಲ್ ಅವರೇ ಸೇವನೆ ಮಾಡೋದು. ಯಾರು ಬೇಕಾದ್ರೆ ಇಡೀ ಲೋಕಕ್ಕೆ ಗೊತ್ತಿದೆ, ನಾನು ಬಿಯರ್ ಡ್ರಿಂಕರು, ಅವ್ರು ಹಾರ್ಡ್ ಡ್ರಿಂಕರು ಸರ್. ಅವ್ರು ನನ್ನ ಜಾಸ್ತಿ ಆಲ್ಕೋಹಾಲಿಕ್. ವುಮನೈಸರ್, ಎಸ್ ಸರ್, 100%. ಇಷ್ಟು ಹುಡುಗಿ ಜೊತೆ ಲೈಕ್ ಅವ್ರಿಗೆ ಯಾಕೆ ಬೇಕು ಇಷ್ಟು ಹುಡುಗಿ? ಅವ್ರಿಗೆ ಕ್ರಿಕೆಟರ್ ಅಲ್ವಾ ಸರ್, ಸೊ ಅವ್ರಿಗೆ ಸ್ವಲ್ಪ ಮರ್ಯಾದೆಯಲ್ಲಿ ಇರಬೇಕಲ್ವಾ? ಅಟ್ಲೀಸ್ಟ್ ಆನೆಸ್ಟ್ ಆಗಿರ್ಬೇಕು ಕಿ ನಿನ್ಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಬಟ್ ನನಗೆ ನಿನ್ನ ಜೊತೆ ರಿಲೇಶನ್ಶಿಪ್ ಬೇಕು. ಆನೆಸ್ಟ್ ಆಗಿ ಹೇಳಲ್ಲ, ಯಾಕೆ ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡು ಈ ಥರ ಎಲ್ಲ ಒಂದು ಬಾಡಿ, ಮೈಂಡ್, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಹಾಳು ಮಾಡೋದು, ಇದೆಲ್ಲ ತುಂಬಾ ತಪ್ಪು. ಎಸ್, ಇದಿಷ್ಟು ಕೂಡ ಕೆಸಿ ಕಾರ್ಯಪ್ಪ ಅವರ ಪ್ರೇಯಸಿ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ಮಾಂತೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.